ಇನ್ನು ಮಳೆಗಾಲದ ನಿಷೇಧಿತ ಅವಧಿ ಮುಗಿದು ಕರ್ನಾಟಕ ಕರಾವಳಿಯ ಕಡಲ ತೀರಗಳು ಪ್ರವಾಸಿಗರಿಗೆ ಈಗ ಮುಕ್ತವಾಗಿದೆ. ಬೀಚ್ಗಳ ಉದ್ದಕ್ಕೂ ಅಳವಡಿಸಿದ್ದ ಬಲೆಗಳನ್ನು ಈಗ ತೆರವು ಮಾಡಲಾಗಿದೆ. ನವರಾತ್ರಿ ರಜೆಯ ಸಂಭ್ರಮದಲ್ಲಿ ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲಿ ಕರಾವಳಿ ತೀರದತ್ತ ಬರುವಂತಹ ನಿರೀಕ್ಷೆ ಇದೆ. ಆದರೆ ಮಲ್ಪೆ ಕಡಲ ತೀರ ಕಸದಿಂದ ಗಬ್ಬೆದ್ದು ನಾರ್ತಾ ಇದೆ. ಈ ಕುರಿತು ನಮ್ಮ ಉಡುಪಿ ಪ್ರತಿನಿಧಿ ನಡೆಸಿರುವಂತಹ ವಾಕ್ಥ್ರೂ ಇಲ್ಲಿದೆ ನೋಡಿ. ಪ್ರವಾಸಿಗರಿಗೆ ಇದು ಸಿಹಿ ಸುದ್ದಿ. ಕರಾವಳಿಯ ಬೀಚ್ಗಳಿಗೆ ಭೇಟಿ ಕೊಡಬೇಕು ಅನ್ನುವಂಥ ಆಸೆಯಿಂದ ಕಾತರದಿಂದ ಬಹಳ ತಿಂಗಳುಗಳಿಂದ ಕಾಯ್ತಾ ಇರುವಂತಹ ಪ್ರವಾಸಿಗರು ಇನ್ನು ಮುಂದೆ ಕರಾವಳಿಯ ಬೀಚ್ಗಳಿಗೆ ನಿರ್ಭೀತಿಯಿಂದ ಬರಬಹುದು ಅನ್ನುವಂಥದ್ದು ಮಲ್ಪೆ ಬೀಚಿನ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಹೆಚ್ಚಾಗಿ ಮಳೆಗಾಲದ ಅವಧಿಯಲ್ಲಿ ನಿರ್ಬಂಧಿತ ಒಂದು ಅವಧಿ ಆಗಿರುತ್ತೆ. ಮಳೆಗಾಲ ಅನ್ನುವಂಥದ್ದು ಯಾವುದೇ ಬೀಚ್ಗಳಿಗೆ ಕರಾವಳಿ ಭಾಗದಲ್ಲಿ ಬರುವುದಕ್ಕೆ ಅವಕಾಶ ಇರುವುದಿಲ್ಲ. ಬಹುತೇಕ ಜೂನ್ ಜುಲೈಯಿಂದ ಆರಂಭವಾಗಿ ಸೆಪ್ಟೆಂಬರ್ ಆರಂಭದವರೆಗೂ ಕೂಡ ಇದೇ ವಾತಾವರಣ ಇರುತ್ತೆ. ಈ ಬಾರಿ ಮೇ ತಿಂಗಳಲ್ಲೇ ಮಳೆ ಆರಂಭವಾಗಿದ್ದರಿಂದ ಮತ್ತು ಗಾಳಿಯ ತೀವ್ರತೆ ಹೆಚ್ಚು ಇದ್ದದ್ದರಿಂದ ಆ ಸಂದರ್ಭದಲ್ಲೇ ಮಲ್ಪೆ ಸೇರಿದಂತೆ ಕರಾವಳಿಯ ಯಾವುದೇ ಬೀಚ್ಗಳಿಗೆ ಬರುವುದಕ್ಕೆ ಅವಕಾಶ ಇಲ್ಲ ಅಂತ ಜಿಲ್ಲಾಡಳಿತ ಹೇಳಿತ್ತು. ಈ ಬಾರಿ ವಿಪರೀತವಾದ ಮಳೆ, ನಿರಂತರವಾದ ಮಳೆ, ಈ ಎಲ್ಲ ಕಾರಣಗಳಿಗೆ ಕಳೆದ 4 ತಿಂಗಳುಗಳಿಂದ ಕರಾವಳಿಯ ಯಾವುದೇ ಬೀಚ್ಗಳಿಗೆ ಪ್ರವಾಸಿಗರಿಗೆ ಬರುವುದಕ್ಕೆ ಅವಕಾಶ ಇರಲಿಲ್ಲ. ಈಗ ನಿರ್ಬಂಧಿತ ಅವಧಿ ಮುಗಿದಿದೆ. ಮಲ್ಪೆ ಬೀಚಿನ ದೃಶ್ಯಾವಳಿಗಳನ್ನು ನಾವು ನೋಡಬಹುದು. ಮಲ್ಪೆ ಬೀಚಿನ ಸುತ್ತಲೂ ಬಲೆಯನ್ನು ಅಳವಡಿಸಿದ್ರು ಈವರೆಗೆ. ಅಂದರೆ ಯಾರಿಗೂ ಕಡಲಿಗೆ ಇಳಿಯುವುದಕ್ಕೆ ಅವಕಾಶ ಇರಲಿಲ್ಲ, ಆ ಬಲೆಯನ್ನು ದಾಟಿ ಬರುವುದಕ್ಕೆ ಅವಕಾಶ ಇರಲಿಲ್ಲ. ಈಗ ಆ ಎಲ್ಲ ಬಲೆಗಳನ್ನು ತೆರವು ಮಾಡಿದ್ದಾರೆ. ಉದ್ದಾನುದ್ದ ಏನು ನಮಗೆ ಅಲ್ಲಿ ಹಟ್ಗಳ ರೀತಿ ಕಾಣ್ತಾ ಇದೆ, ಅಲ್ಲೆಲ್ಲ ಬಲೆಯನ್ನು ಅಳವಡಿಸಲಾಗಿತ್ತು. ಈಗ ಆ ಎಲ್ಲ ಬಲೆಯನ್ನು ತೆರವು ಮಾಡಿದ್ದಾರೆ. ಪ್ರವಾಸಿಗರು ಮಲ್ಪೆ ಬೀಚ್ಗೆ ಬರಬಹುದು ಅನ್ನುವಂಥ ಒಂದು ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಆದರೆ ಈಗ ತಾತ್ಕಾಲಿಕವಾಗಿ ಒಂದು 2 ದಿನಗಳ ಯೆಲ್ಲೋ ಅಲರ್ಟ್ ಎಲ್ಲ ಇರುವುದರಿಂದ ಮಳೆ ಗಾಳಿಯ ತೀವ್ರತೆ ಇರಬಹುದು ಅನ್ನುವ ಕಾರಣಕ್ಕೆ ಒಂದು ಕಣ್ಗಾವಲನ್ನು ಇರಿಸಲಾಗಿದೆ. ನಾವು ನೋಡ್ಬೋದು ಬೀಚಿನಲ್ಲಿ ಅಲ್ಲಿಯ ಸಿಬ್ಬಂದಿಗಳು ನೀರಿಗೆ ಇಳಿದು ಹೆಚ್ಚು ಆಟ ಆಡುವುದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಆದರೆ ಮುಂಬದಿಗೆ ಬಂದು ನೀರಿನ ಬುಡದವರೆಗೂ ಬರುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನೀರನ್ನು ಇಳಿದು ಡೀಪ್ಸಿಗೆ ಹೋಗುವುದಕ್ಕೆ ಯಾವುದೇ ಅವಕಾಶ ಇಲ್ಲ. ತೀರ ಪ್ರದೇಶದಲ್ಲಿ ನಡೆದಾಡಬಹುದು, ಕಾಲು ಒದ್ದೆ ಮಾಡಿಕೊಂಡು ಓಡಾಡಬಹುದು. ಆದರೆ ನೀರಲ್ಲಿ ಇಳಿದು ಆಟ ಆಡುವುದಕ್ಕೆ ಸದ್ಯಕ್ಕೆ ಒಂದು 2 ದಿನಗಳ ಮಟ್ಟಿಗೆ ನಿರ್ಬಂಧ ಇದೆ ಅನ್ನೋದನ್ನು ಹೊರತುಪಡಿಸಿದರೆ ಈ ನವರಾತ್ರಿಯ ರಜೆಯಲ್ಲಿ ಬಂದು ಎಂಜಾಯ್ ಮಾಡೋದಕ್ಕೆ ಯಾವುದೇ ಅಡೆತಡೆಗಳು ಇಲ್ಲ. ಸೊ ವೀಕೆಂಡ್ ಬರ್ತಾ ಇದೆ, ನವರಾತ್ರಿಯ ಸಾಲು ರಜೆಗಳಿವೆ. ಸಾಕಷ್ಟು ಪ್ರವಾಸಿಗರು ಬೀಚ್ಗೆ ಬಂದು ಎಂಜಾಯ್ ಮಾಡಬೇಕು ಅನ್ನುವಂಥ ಆತುರದಲ್ಲಿದ್ದಾರೆ, ಕಾತರದಲ್ಲಿದ್ದಾರೆ. ಅಂಥವರು ಆರಾಮಾಗಿ ಬಂದು ಬೀಚಲ್ಲಿ ಎಂಜಾಯ್ ಮಾಡ್ಬೋದು. ಬಹಳ ಅಲೆಗಳಲ್ಲೂ ಅಷ್ಟೊಂದು ಆರ್ಭಟ ನಮಗೆ ಕಾಣ್ತಾ ಇಲ್ಲ. ಸಮುದ್ರ ಸಾಕಷ್ಟು ಹಿಂದಕ್ಕೆ ಹೋಗಿದೆ. ಇದು ಅಪಾಯಕಾರಿ ಕೂಡ ಹೌದು. ಯಾಕಂದರೆ ಅಲರ್ಟ್ ಇದೆ, ಸಮುದ್ರ ಹಿಂದಕ್ಕೆ ಹೋಗಿದೆ ಅಂತ ಆರಾಮಾಗಿ ನಾವು ನೀರಿಗಿಳಿದು ಬಿಡೋಣ ಅಂದರೆ ಅದಕ್ಕೆ ಅವಕಾಶ ಇಲ್ಲ. ತೀರ ಪ್ರದೇಶದಲ್ಲಿ ಆಟ ಆಡೋದಕ್ಕೆ ಯಾವುದೇ ತೊಂದರೆ ಇಲ್ಲ ಅನ್ನುವಂಥದ್ದು. ಸೊ ಬೀಚ್ ತುಂಬ ಗಲೀಜಾಗಿ ನಮ್ಗೆ ಕಂಡು ಬರ್ತಾ ಇದೆ. ಅಂದರೆ ಮಳೆಗಾಲದಲ್ಲಿ ಕಡಲಿನ ಒಳಗೆ ಬಿದ್ದಂತಹ ಕಸ ಕಡ್ಡಿಗಳನ್ನೆಲ್ಲ ತಂದು ತೀರ ಪ್ರದೇಶಕ್ಕೆ ತಂದು ಹಾಕಿದೆ ಸಮುದ್ರ. ಅದನ್ನೆಲ್ಲ ತೆರವು ಮಾಡುವುದು ಬಾಕಿ ಇದೆ. ಒಂದು ಸಂದರ್ಭದಲ್ಲಿ ಅದು ತೆರವಾದ ಬಳಿಕ ಇನ್ನಷ್ಟು ಬೀಚ್ ಸುಂದರವಾಗಿ ಕಾಣುತ್ತೆ. ಈಗ ಬರೀ ಕಸ ಕಡ್ಡಿಗಳೇ ತೀರ ಪ್ರದೇಶದಲ್ಲಿ ಕಾಣ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿನ ಮುಜುಗರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.